ನನ್ ಹಿಂದೆ ಬಿದ್ದು ನನಗ್ ತೊಂದ್ರೆ ಕೊಡ್ತಿದ್ದಾರೆ. ಮನೆಗ್ ಬಂದು ನನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ನೋಡ್ತಿದಾರಂತೆ. ಅವರು ಯಾಕೆ ಹೀಗ್ ಮಾಡ್ತಾರೆ? ಸರಿ, ನಾವ್ ನೇರವಾಗಿ ಮಾತಾಡ್ಕೊಳ್ಳೋಣ. ಮೊದ್ಲು ನೀನ್ ಮನೆಗ್ ಬಂದ್ಬಿಡು. ನಾನ್ ಬರಲ್ಲ. ನನ್ನದ್ ಹೇಗ್ ಬರ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರನ್ನ ಹೀಗ್ ನೋಡಿದ್ಮೇಲೆ ನನಗೆಲ್ಲೂ ಹೋಗೋ ಮನ್ಸಾಗ್ತಿಲ್ಲ. ಆ SI ಕೂಡ ನಾನ್ ಎಷ್ಟೇ ಹೇಳಿದ್ರು ಕೇಳಿಸ್ಕೋತಿಲ್ಲ. ಕೋಚ್ ಸರ್ನ ಏನ್ ಮಾಡ್ತಾರೋ ಅಂತ ಭಯ ಆಗ್ತಾ ಇದೆ. ರಾಜಿ, ಹಾಗೆಲ್ಲ ಏನೂ ಆಗಲ್ಲ. ನೀನೇನ್ ಹೆದರ್ಬೇಡ. ನಾವ್ ಏನೋ ಒಂದನ್ ಮಾಡಿ ಅವ್ರನ್ನ ಬಿಡಿಸೋಣ. ಅವ್ರನ್ನ ಬಿಡಿಸ್ಬೇಕು ಅಂತಂದ್ರೆ ಚಿಕ್ಕಪ್ಪನೇ ಹೇಳ್ಬೇಕಂತೆ. ಅವಾಗ್ಲೇ ಅವ್ರನ್ನ ರಿಲೀಸ್ ಮಾಡ್ತೀನಿ ಅಂತ SI ಹೇಳಿದ್ರು. ಚಿಕ್ಕಪ್ಪನ? ಚಿಕ್ಕಪ್ಪ ಹೇಳ್ಬೇಕಾ? ಯಾಕೆ? ಅವ್ರನ್ನ ಅರೆಸ್ಟ್ ಮಾಡ್ಸಿರೋದು ಚಿಕ್ಕಪ್ಪನೇ ಅಲ್ವಾ? ನನ್ ಚಿಕ್ಕಪ್ಪನ ಹತ್ರ ಏನೂ ಕೇಳಕ್ ಆಗಲ್ಲ. ಆ SIಗೆ ಎಷ್ಟ್ ಹೇಳಿದ್ರು ಅವ್ರು ಕೇಳಿಸ್ಕೋತಿಲ್ಲ. ನನ್ಗೇನ್ ಮಾಡ್ಬೇಕು ಅರ್ಥನೇ ಆಗ್ತಿಲ್ಲ ಆದ್ಯ. ಅದಕ್ಕೆ ಅಂತ ನೀನಲ್ಲೇ ಆಚೆ ಇದ್ಕೊಂಡು ಏನ್ ಮಾಡ್ತೀಯ ಹೇಳು? ಮೊದ್ಲು ನೀನು ಮನೆಗ್ ಬಾ. ಮೊದ್ಲು ನೀನು ಮನೆಯವ್ರ ಕಣ್ಣಿಗೆ ಕಾಣಿಸಿದ್ರೆ ಅದಾದ್ಮೇಲೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಇವ್ರನ್ನ ಇಲ್ಲಿ ಬಿಟ್ಟು ನನಗ್ ಬರಕ್ ಆಗ್ತಿಲ್ಲ. ಇವ್ರನ್ನ ಬಿಡಿಸ್ದೆ ನಾನ್ ನೆಮ್ಮದಿಯಾಗಿರೋದಕ್ಕೂ ಆಗಲ್ಲ. ಅವ್ರನ್ನ ಬಿಟ್ಟಾದ್ಮೇಲೆ ನಾನ್ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಎಲ್ಲಿರ್ತೀಯ ರಾಜಿ? ನೀನ್ ಕಾಣಿಸ್ದೆ ಹೋದ್ರೆ ಮನೇಲಿರೋರೆಲ್ಲ ಏನಂತಾರೆ? ಇಲ್ಲ ಆದ್ಯ, ಅವ್ರನ್ನ ರಿಲೀಸ್ ಮಾಡಾದ್ಮೇಲೆನೆ ನಾನ್ ಬರೋದು. ರಾಜಿ, ರಾಜಿ! ಈ ಫಂಕ್ಷನ್ ಆಗೋವರೆಗೂ ಆದ್ಯನ ನೀನ್ ತಡೆದ್ರೆ, ಆಮೇಲೆ ಮದುವೆ ಆಗೋವರೆಗೂ ಹೋಗದೆ ಇರೋ ಹಾಗೆ ನಾನ್ ತಡಿತೀನಿ. ರಾಜಲಕ್ಷ್ಮಿ, ಹಲೋ ರಾಜಲಕ್ಷ್ಮಿ, ನೀನೇ ನಂಗೆ ಕಾಲ್ ಮಾಡಿರೋದಾ? ನೀನ್ ನನಗ್ ಕಾಲ್ ಮಾಡಿದ್ಯಾ ಅಂದ್ರೆ ಇದು ಕನ್ಸಲ್ಲ ತಾನೆ? ಮೊದ್ಲು ನಾನು ಹೇಳೋದನ್ನ ಕೇಳಿಸ್ಕೊತೀರಾ? ನಾನಾಗೆ ಫೋನ್ ಮಾಡಿ ಮಾತಾಡಿದ್ರು ಒಂದ್ ಮಾತು ಕೇಳಿಸ್ಕೊಳಲ್ಲ ಅಂತ ಅದ್ರಲ್ಲಿ ನೀನೇ ಫೋನ್ ಮಾಡಿ ಮಾತಾಡೋದನ್ನ ಕೇಳಿಸ್ಕೋತೀಯಾ ಅಂದ್ರೆ ನಾನು ಕೇಳ್ದೆ ಇರ್ತೀನ ಹೇಳು? ಅತ್ಗೆ, ರಂಗೋಲಿನ ಚಾರು ಹಾಕಿದ್ಲು ಅಂತ ನಂಬಿಸೋದಕ್ಕೆ ಅವಳ ಮುಖಕ್ಕೆ ರಂಗೋಲಿ ಪುಡಿ ಹಚ್ದೆ. ಪಾತ್ರೆ ತೊಳೆದ್ಲು ಅಂತ ಹೇಳೋದಕ್ಕೆ ಮಸಿ ಹಚ್ತೀನಿ ಅಂತ ಹೇಳ್ದೆ. ಮತ್ತೆ ಚಾರುನೇ ಈ ಪ್ರಸಾದ ಮಾಡಿದಾಳೆ ಅನ್ನೋದಕ್ಕೆ ಏನ್ ಮಾಡ್ತೀಯಾ? ಇನ್ನೇನ್ ಮೆತ್ಲಿ, ಅದನ್ನೇ ಮೆತ್ತೀನಿ. ಇಂಥ ಅನುಮಾನಗಳು ಚೆನ್ನಾಗ್ ಬರುತ್ತೆ ನಿನ್ಗೆ. ನೋಡವಳನ್ನ, ನಾವಿಲ್ ಪ್ರಸಾದ ಮಾಡ್ತಿದ್ರೆ ಹೇಗ್ ಮಾಡೋದು ಅಂತ ನೋಡೋದನ್ ಬಿಟ್ಟು ಮಾವಿನಕಾಯಿ ತಿಂತಾ ಇದ್ದಾಳೆ. ಮತ್ತೇನ್ ಮಾಡ್ಲಿ, ನಂಗ್ ಬರಲ್ವಲ್ಲ. ಬರಲ್ಲ ಬರಲ್ಲ ಅನ್ಬೇಡ್ವೆ. ಆ ಶಬ್ದ ಕೇಳ್ತಿದ್ರೇನೆ ಮೈಯೆಲ್ಲ ಉರಿಯತ್ತೆ. ಛೇ, ಹೇಗ್ ಮಾಡೋದು ಅಂತ ನೋಡಿದ್ರೆ ಅಲ್ವಾ ನೀನ್ ಕಲ್ತ್ಕೊಳ್ಳೋದು. ಮಾಡಕ್ ನೀವು ಇದೀರಾ ಅಲ್ವಾ ಅತ್ತೆ? ಹೌದು, ಜೀವನ ಪೂರ್ತಿ ನಾವು ಮಾಡ್ತಾನೆ ಇರ್ತೀವಿ, ನೀನ್ ತಿನ್ಕೊಂಡೇ ಇದ್ಬಿಡು. ಇದನ್ನೆಲ್ಲ ನೀನ್ ಮಾಡಿ ಎಲ್ರು ಕೈಯಲ್ಲೂ ಅಬ್ಬಾ ಚಾರು ಏನ್ ಸಂಸ್ಕಾರವಂತ್ಲಪ್ಪ ಅಂತ ನೀನ್ ಅನ್ನಿಸ್ಕೊಂಡ್ರೆ ನನ್ ಮಗನ್ ಮನ್ಸು ಕೂಡ ಬದ್ಲಾಗಿ ಈ ಮಾವಿನಕಾಯಿ ಅಲ್ವೇ ಹುಳಿ ಮಾವಿನಕಾಯಿ ತಿನ್ನೋ ಅದೃಷ್ಟ ಬರತ್ತೆ. ಇಲ್ಲ ಅಂತಂದ್ರೆ ನೀನ್ ಹಾಗ್ ತಿಂತಾನೆ ಇರ್ತೀಯ, ನಾವ್ ಹೀಗ್ ಮಾಡ್ತಾನೆ ಇರ್ತೀವಿ ಅಷ್ಟೇ. ಅತ್ಗೆ, ಜಾನ್ಕಿ ಅಕ್ಕ ಬರ್ತಿದ್ದಾರೆ. ಅಯ್ಯಯ್ಯೋ, ಬಾಮ್ಮ.
ಜಾನಕಿ, ರಾಜಲಕ್ಷ್ಮಿ ಇನ್ನು ದೇವಸ್ಥಾನದಿಂದ ಬರ್ಲಿಲ್ವಾ? ಇಲ್ಲ ರೀ. ಏನತ್ಗೆ? ರಾಜಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾಳ? ಹೌದು ಶಿವರಾಜು. ದೇವಸ್ಥಾನಕ್ಕೆ ಹೋಗಿ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಹಬ್ಬ ಅಲ್ವಾ, ದೇವಸ್ಥಾನದ ಹತ್ರ ಜನ ತುಂಬಾ ಇದಾರೇನೋ ದೊಡ್ಡಪ್ಪ. ದೇವಸ್ಥಾನಕ್ಕೆ ತಾನೇ ಹೋಗಿರೋದು, ಪೂಜೆ ಮುಗಿಸ್ಕೊಂಡು ಬರ್ತಾಳೆ ಬಿಡಿ. ನಾವು ಪೂಜೆ ಶುರು ಮಾಡೋಣ ಅಣ್ಣ. ನೀವು ಪೂಜೆ ಶುರು ಮಾಡ್ಕೊಳ್ರಮ್ಮ. ಸೀನು, ನೀವಿಬ್ರು ಹೊಸ ಜೋಡಿ ಆಗಿರೋದ್ರಿಂದ ಇವತ್ತು ಪೂಜೆನ ಮೊದಲು ನೀವಿಬ್ರೇ ಶುರು ಮಾಡಿ. ಚಾರು, ಹೋಗಮ್ಮ, ಹೋಗು. ಸೀನು, ನಿಮ್ಮಮ್ಮ ಹೇಳ್ದ ಹಾಗೆ ನೀವಿಬ್ರು ಪೂಜೆನ ಶುರು ಮಾಡಿ. ಕೂತ್ಕೊಳ್ಳಿ. ಕೂತ್ಕೊಳ್ಳೋ.